ಮಂಡ್ಯ ಜಿಲ್ಲಾ ರೈತ ಸಂಘಟನೆಯಿಂದ ರೈತ ವಿರೋಧಿ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ರೈತರ ವಿರುದ್ಧವಾಗಿ, ರೈತ ವಿರೋಧಿಯಾಗಿ ಇವತ್ತು ರಾಜ್ಯಭಾರ ಮಾಡ್ತಾ ಇದೆ. ಈ ದೇಶದಲ್ಲಿ ಏನು ಈ ಒಂದು ರೈತರ MSP ಕನಿಷ್ಠ ಬೆಂಬಲ ಬೆಲೆ MSP ಬೆಲೆಯನ್ನ ಕಳೆದ 15-16 ವರ್ಷಗಳಿಂದ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಎಲ್ಲ ಈ ದೇಶಾದ್ಯಂತ ಎಲ್ಲ ಸಂಘಟನೆಗಳು ಕೂಡ. ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು 2012ನೇ ಇಸ್ವಿಯಲ್ಲಿ ಅವರ ಮ್ಯಾನಿಫೆಸ್ಟೋಲ್ಲೇ, BJP ಮ್ಯಾನಿಫೆಸ್ಟೋಲ್ಲೇ ಈ ಒಂದು ಸ್ವಾಮಿನಾಥನ್ ವರದಿಯನ್ನ ನಾವು ಅನುಷ್ಠಾನಕ್ಕೆ ತರ್ತೀವಿ ಅಂತೇಳಿ ಹೇಳಿದ್ರು. ಈಗ ಅವರು ಪ್ರಧಾನಮಂತ್ರಿಗಳಾಗಿ 12 ವರ್ಷ ಆಯ್ತಾ ಬಂತು. ಇವತ್ತು ಕೂಡ ಆ ವಿಚಾರ ಚಕಾರ ಇರ್ತಾ ಇಲ್ಲ. ಆ ವಿಚಾರವಾಗಿ MSP ಕಾನೂನು ಜಾರಿಯಾಗಬೇಕು, ಈ ದೇಶದಲ್ಲಿ ರೈತರು ಉಳಿಬೇಕು ಅನ್ನೋ ನಿಟ್ಟಲ್ಲಿ ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶದ ರೈತರುಗಳು ಕಳೆದ 2 ವರ್ಷಗಳಿಂದ ಕೂಡ ಧರಣಿ ಮತ್ತು ಕಾರ್ಯಕ್ರಮಗಳು, ಪ್ರತಿಭಟನೆಗಳನ್ನ ಮಾಡ್ತಾನೆ ಇದ್ದಾರೆ. ಆ ಅಂಗವಾಗಿ ಕೇಂದ್ರ ಸರ್ಕಾರ ನಮ್ಮ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಅಂತ ಹೇಳಿ ಇಂದು ಕಳೆದ 48 ದಿವಸಗಳಿಂದ ಏನು ದಲೈವಾಲಾ ಅಂತಿದ್ದಾರೆ, ಸುರ್ಜಿತ್ ಸಿಂಗ್ ದಲೈವಾಲಾ ಅಂತಿದ್ದಾರೆ, ಕಳೆದ 48 ದಿವಸಗಳಿಂದ ಅಮರಣಾಂತರ ಉಪವಾಸ ಸತ್ಯಾಗ್ರಹನ ಕೊಡ್ತಿದ್ದಾರೆ ಕಲೌರಿ ಎನ್ನುವ ಸ್ಥಳದಲ್ಲಿ. ಈ ಸುಪ್ರೀಂ ಕೋರ್ಟ್ ಕೂಡ, ಈ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಕೂಡ ಇವರಿಗೆ, ಕೇಂದ್ರ ಸರ್ಕಾರಕ್ಕೆ ಈ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಲ್ಲಿ ಉಪವಾಸ ಕುಂತಿರ್ತಕ್ಕಂಥ ರೈತ ಮುಖಂಡರನ್ನ ಮನವೊಲಿಸಿ ಈ ಸಮಸ್ಯೆಯನ್ನು ಬಗೆಹರಿಸಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಇದನ್ನು ಗಣನೆಗೆ ತೆಗೆದುಕೊಳ್ಳದೆ ರೈತ ವಿರೋಧಿ ಧೋರಣೆಯನ್ನು ತಾಳ್ತಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಮತ್ತು ಇದನ್ನು ಈಡೇರಿಸಲೇಬೇಕು ಅಂತೇಳಿ ದೇಶಾದ್ಯಂತ ರೈತರು, ಎಲ್ಲ ರಾಜ್ಯಗಳ ರೈತರು ಇದನ್ನು ಒಕ್ಕೊರಲಿಂದ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದೇನಾದರೂ ಈಡೇರಿಸಲಿಲ್ಲ ಅಂತಂದ್ರೆ ರಾಷ್ಟ್ರಾದ್ಯಂತ BJP ಸರ್ಕಾರನ ಕಿತ್ತು ಒಗೆಯವರೆಗೂ ಈ ರೈತ ಹೋರಾಟ ಮಾಡ್ತಾನೆ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ.